ಸಡಗರದ ಮಾತುಗಳ ಬಿಂಕವೇಕೆ ನಿನ್ನ ಮುಂದಿರುವಾಗ ಮಂತ್ರಗಳ ಮೊರೆಯೇಕೆ ಸಂಪ್ರದಾಯದ ಮರುಳ ಲಜ್ಜೆಯೇಕೆ. ಊರಿನ ಜನ ಯಾರು ನಿಮ್ಗೆ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅವ್ರಿಗೆಲ್ಲ ಒಂದು ಬದಲಾವಣೆ ಆಗುತ್ತೆ, ಅದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೇಕು. ಒಬ್ಬ ತಳ ಸಮುದಾಯದವರು ಏನೇ ಒಳ್ಳೆ ಕೆಲಸ ಮಾಡೋಕೆ ಹೋದ್ರು ಅದನ್ನು ಸ್ವೀಕರಿಸುವಂಥ ಗುಣ ದೊಡ್ಡ ಮನಸ್ಸುಗಳಿಗೆ ಇರೋದಿಲ್ಲ ಸಾಕಷ್ಟು. ಬಾಬಾ ಸಾಹೇಬ್ರನ್ನ ಸಂಪೂರ್ಣವಾಗಿ ಓದ್ಕೊಂಡಿರೋದ್ರಿಂದ ಅಥವಾ ಓದ್ಕೋತಿರೋದ್ರಿಂದ ಹಾಗಾಗಿ ನಾನು ಎಲ್ಲಿ ತಾರತಮ್ಯ ಇದೆಯೋ ಅದನ್ನು ಮಾತ್ರ ಪ್ರಶ್ನಿಸ್ತೀನಿ, ಅದನ್ನು ಮಾತ್ರ ಗುರುತಿಸ್ತೀನಿ ಹೊರತು ಎಲ್ಲರೂ ನಾನು ದ್ವೇಷಿಸಲ್ಲ. ನಾನು ಯಾವುದೋ ಒಂದು ಅಚಾನಕ್ಕಾಗಿ ಒಂದು ಹೋಟ್ಲಿಗೆ ಹೋದಾಗ ಅಲ್ಲಿ ನೀವು ಬರಬೇಡಿ, ನಿಮ್ಮ ಸಮುದಾಯದವ್ರು ಯಾರೂ ಬರೋಲ್ಲ, ನಿಮ್ಮ ತಾತ ಮುತ್ತ ಅಂದರೆ ನಿಮ್ಮ ಅಪ್ಪದಿರು ಕೂಡ ನಿಮ್ಮ ಈ ಹೋಟ್ಲಲ್ಲಿಗೆ ಪ್ರವೇಶ ಇಲ್ಲ. ತನ್ನ ಊರಿಗೋಸ್ಕರ ಇದೆಲ್ಲ ಹೋರಾಟ ಮಾಡಿ ಒಂದು ಮೂಕರ್ಜಿ ಬರೆಯೋದು, ಅದು ಒಂದು ಕಥೆ ಹೇಳಿದ್ರು. ಆಮೇಲೆ ನಾವು ಸರ್ಕಾರ ಗಮನಕ್ಕೆ ತಂದ್ರೂ ಕೂಡ ಯಾವ ಅಧಿಕಾರಿಗಳು ಬಂದರು ಇಲ್ಲರಪ್ಪ ಅಲ್ಲಿ ನೋಡಿದ್ರೆ ಈಗ ಅದು ಅಘೋಷಿತ ಬಹಿಷ್ಕಾರ. ಅದು ನಮಸ್ತೆ ವೀಕ್ಷಕರೇ, ಜಂಗಮ ಕಲೆಕ್ಟಿವ್ ಹಾಗೂ ಈ ದಿನ ಸಹಯೋಗದಲ್ಲಿ ನಡೆಯುತ್ತಿರುವ ಜೀವಪದ ವಿಶೇಷ ಸರಣಿಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಇಂದು ನಮ್ಮ ಜೊತೆ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಸಂತೋಷ್ ದಿಂಡ್ಗೂರ್ ಅವರಿದ್ದಾರೆ. ರಂಗಭೂಮಿಯಲ್ಲೇ ಮೆಟ ಕೊಡುಮಾಡುವ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಇವರು ಮೂಲತಃ ಜನಪದ ಗಾಯಕರು ಕೂಡ ಹೌದು ಹಾಗೂ ಅದ್ಭುತ ನಟರು ಕೂಡ ಹೌದು. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೀನಿ. ಥ್ಯಾಂಕ್ ಯು. ಸಂತೋಷ್ ದಿಂಡ್ಗೂರ್ ಅವರು ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ದಿಂಡ್ಗೂರ್ ಹಳ್ಳಿಯಿಂದ ಬಂದಿರೋರು. ನಿಮ್ಮ ಒಂದು ಸಣ್ಣ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದು. ನಮ್ಮೂರು ದಿಂಡ್ಗೂರು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು. ನಾನು ಪ್ರಾರಂಭದಲ್ಲಿ ನನ್ನ ಪ್ರೈಮರಿ ಸ್ಕೂಲು ಅದೆಲ್ಲ ನನ್ನ ದಿಂಡ್ಗೂರಿನಲ್ಲೇ ಮುಗಿಸಿ, ಹೈಸ್ಕೂಲ್ನ ಕಲ್ಕೆರೆಯಲ್ಲಿ ಮುಗಿಸಿ, ಮತ್ತು PUCಯನ್ನು ನವೋದಯ ಕಾಲೇಜು ಚನ್ನರಾಯಪಟ್ಟಣದಲ್ಲಿ ಮಾಡಿದ್ದೆ. ಓಕೆ. ಅದಾದ ನಂತರ ನಾನು ಡಿಗ್ರಿಗೆ ನಾನು ಹಾಸನಕ್ಕೆ ಹೋದೆ. ಹಾಸನ ಕಲಾ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದೆ. ಅದಾದ ನಂತರ ನಾನು ಇದ್ರ ಜೊತೆಗೇ ನಾನು ಈ ಕಲೆ ಜನಪದ ಜೊತೆಗೆ ಒಂದಷ್ಟು ಆಸಕ್ತಿ ಇಟ್ಕೊಂಡಿರೋದ್ರಿಂದ ಚನ್ನರಾಯಪಟ್ಟಣದ ಜನಪದ ರಂಗಮಾಧ್ಯಮ ಅನ್ನೋ ತಂಡದಲ್ಲಿ ನಟನಾಗಿ ಗಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಈ ಥರದ ಕಲೆ ರಂಗಭೂಮಿಯ ಪರಿಚಯ ಆಯಿತು. ಅದ್ರ ಮೂಲಕ ಒಂದಷ್ಟು ನಾನು ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಆಮೇಲೆ ನಾನು ನೀನಾಸಮ್ಗೆ ಅಂತ ಹೋದೆ. ಮತ್ತು ಅಲ್ಲೊಂದಷ್ಟು ದಿನ ಜರ್ನಿ ಮಾಡಿ ಕೊನೆಗೆ ಈಗ ಸದ್ಯದಲ್ಲಿ ಈಗ ನಟನೆ ನಾನು ನನ್ನ ಆಯ್ಕೆ ಹಾಗೂ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಸದ್ಯ. ಹಾಂ, ಈ ನಟನೆ ಮತ್ತು ಈ ರಂಗಭೂಮಿಯಿಂದ ನೀವು ಕಲಿತ ಪಾಠಗಳು ಅನೇಕ ಇರ್ಬೋದು. ಅದ್ರ ಜೊತೆಗೆ ನೀವು ನನ್ನ ಊರನ್ನು ಕೂಡ ನಿಮ್ಮ ಜೊತೆ ಒಂದು ಶ್ರೇಯೋಭಿವೃದ್ಧಿ ಕಡೆಗೆ ತೊಗೊಂಡೋಗಿದ್ದೀರಿ. ಹಲವಾರು ಯೋಜನೆಗಳನ್ನು ನಿಮ್ಮ ಒಂದು ದಲಿತ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಊರಿಂದ ಆ ಟೆಂಪಲ್ ಆಗಿರ್ಬೋದು, ಅದೇನೇನೋ ಇಶ್ಯೂಗಳು ಬಂತು, ಒಳ ಜಗಳಗಳು ಅದೇನೇನೋ ಆಯಿತು. ಅದೆಲ್ಲ ಆದಮೇಲೆ ಅದನ್ನೆಲ್ಲ ಮೀರಿ ಒಂದು ಮೂಕರ್ಜಿಯನ್ನು ಕೊಡೋ ಒಂದು ಸಂದರ್ಭ ಬರುತ್ತೆ. ಅದಾದಮೇಲೆ ನಿಮ್ಮನ್ನ ಯಾರು ಊರಿಗೆ ತಡೆದಿದ್ರು, ಆ ಊರಿನ ಜನ ಯಾರು ನಿಮ್ಗೆ ಹೊಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅವ್ರಿಗೆಲ್ಲ ಒಂದು ಬದಲಾವಣೆ ಆಗುತ್ತೆ, ಅದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ಬೇಕು. ಅದು ಏನಾಗ್ತಿದೆ ಅಂದರೆ, ಈಗ ಒಬ್ಬ ತಳ ಸಮುದಾಯದವರು ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರು ಅದನ್ನು ಸ್ವೀಕರಿಸುವಂಥ ಗುಣ ದೊಡ್ಡ ಮನಸ್ಸುಗಳಿಗೆ ಇರೋದಿಲ್ಲ ಸಾಕಷ್ಟು. ನಾವೇನೇ ಈಗ ನಮ್ಮೂರಿನಲ್ಲಿ ಆಗ್ತಿದ್ದು ಒಂದು ಸಣ್ಣ ಒಂದು ಇನ್ಸಿಡೆಂಟು, ಅದು ದೊಡ್ಡ ಮಟ್ಟಕ್ಕೆ ಹೋಯ್ತು. ಅದು ಸಣ್ಣ ಅಲ್ಲೇ ಬಗೆಹರಿಸ್ಬೋದಿತ್ತು ಅಥವಾ ಅದನ್ನು ಹೇಳ್ಬೋದಿತ್ತು, ಮಾತಿನಲ್ಲೇ ಬಗೆಹರಿಸುವಂತಿತ್ತು. ಒಂದು ಈಗ ಇಂಥ ಕಾಲದಲ್ಲಿ ಈಗ ಎಲ್ಲರೂ ಹೇಳ್ತಾರೆ ಜಾತಿ ಅನ್ನೋದಿಲ್ಲ, ನಾವೆಲ್ಲರೂ ನಾವೆಲ್ಲರೂ ಸಮಾನವಾಗಿದ್ದೀವಿ, ಈಗ ಆ ಥರದ್ದೆಲ್ಲ ತಾರತಮ್ಯಗಳೇ ಇಲ್ಲ ಅಂತ ಮಾತಾಡ್ತಾರೆ ಈಗ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ. ನಾನೆಲ್ಲ ಈಗ ನನ್ನ ರಂಗಭೂಮಿಯ ಪಯಣದಲ್ಲಿ ನಾನೆಲ್ಲ ಹೊರಗಡೆನೇ ಜಾಸ್ತಿ ಕೆಲಸ ಮಾಡ್ತಿದ್ರಿಂದ ನನ್ನೂರಿನಲ್ಲಿ ಇದ್ದಿದ್ದು ತುಂಬ ಅಪರೂಪ. ಆಮೇಲೆ ನಾನು ಮೈಸೂರಿನಲ್ಲಿ ನಾನು ಡ್ರಾಮಾ MA ಮುಗಿಸಿದ ನಂತರ ನಾನು ಊರಿನಲ್ಲಿ ಕೆಲಸ ಮಾಡಬೇಕು, ಊರಿನಲ್ಲಿ ನನ್ನದೇ ಅದೊಂದು ತಂಡ ಕಟ್ಕೊಂಡು, ಸೊ ಈ ಥರ ರಂಗಭೂಮಿಯ ಪರಿಚಯದ ಜೊತೆಗೆ ಊರಿನ ಒಂದು ಸಂಬಂಧ ಇಟ್ಕೋಬೇಕು ನಾನು ಅಂದ್ಕೊಂಡು ನನ್ನ ಊರಿಗೆ ನಾನು ವಾಪಸ್ ಬಂದೆ. ಓಕೆ. ವಾಪಸ್ ಬಂದಮೇಲೆ ನಾನು ಈಗ ಈ ರಂಗಭೂಮಿ ಅನ್ನೋದನ್ನು ಒಂದು ಯಾವುದೋ ಒಂದು ಸ್ಕೂಲ್ನಲ್ಲಿ ಕಲಿಯೋದಕ್ಕೂ ಒಂದು ಸಮುದಾಯ ಜೊತೆಗೆ ಅದನ್ನು ಹಂಚ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಆಗ್ತದೆ, ಸವಾಲುಗಳು ತುಂಬ ಬರ್ತವೆ. ಆ ಥರ ಸವಾಲು ನನಗೂ ಆಯಿತು ತುಂಬ. ಆಗ ನನಗೇನು ಮಾಡಿದೆ, ಮೊದಲು ನನಗೆ ನನ್ನ ಜನ ಪರಿಚಯ ಆಗಬೇಕು ನನಗೆ, ಮತ್ತು ಅವರ ನಾಡಿ ಮಿಡಿತ ನನಗೆ ಗೊತ್ತಾಗಬೇಕು, ಅವ್ರಿಗೆ ಏನು ಯೋಚನೆ ಮಾಡ್ತಿದ್ದಾರೆ ಮತ್ತು ಏನು ಅವರನ್ನು ಬಯಸ್ತಿದ್ದಾರೆ.
ಸೊ ನಾನೇನು ಮಾಡಬೇಕು ಅನ್ನೋದು ನಾನು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ನನಗೆ ತುಂಬ ಟೈಮ್ ಬೇಕಿತ್ತು. 2 ವರ್ಷ ಕೂತ್ಕೊಂಡು ಓದೋದು ಮತ್ತು ಅವ್ರ ಜೊತೆ ಒಡನಾಟ ಮಾಡೋದು, ಈ ಥರದ್ದೇ ನನ್ನ ಜರ್ನಿ ಶುರುವಾಗಿತ್ತು. ಆಮೇಲೆ ನಾನು ತಳ ಸಮುದಾಯದಿಂದ ಬಂದಿರೋದ್ರಿಂದ ನನಗೆ ಅಂಬೇಡ್ಕರ್ನ ಆವಾಗ ಹೆಚ್ಚು ಓದ್ಕೊಳ್ಳೋಕೆ ಶುರು ಮಾಡಿದ್ದೆ. ಇದುವರೆಗೂ ನಾವು ಅಂದರೆ ನಾನು ಆ ಕಾಲದಲ್ಲೂ ನಾನು ನೋಡಿದ್ದು ಅಂಬೇಡ್ಕರ್ನ ನಾವು ಭಾಷಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ, ಅವರ ಪುಸ್ತಕಗಳ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ, ಬರವಣಿಗೆ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಒಂದು ಸಾಂಸ್ಕೃತಿಕ ನಾಯಕನಾಗಿ ನಾವು ನೋಡಿರೋದು ತುಂಬ ಕಡಿಮೆ ಹಂಗೆ ನೋಡೋದಾದರೆ. ಹಾಗಾಗಿ ನಾನು ಅಂಬೇಡ್ಕರ್ ಅವರ ಬರಹಗಳನ್ನು, ಭಾಷಣಗಳನ್ನು ಇಟ್ಕೊಂಡು, ಅವರ ಕಥೆಗಳನ್ನು ಇಟ್ಕೊಂಡು ಒಂದು ಸಣ್ಣದಾದ ಒಂದು ನಾಟಕಗಳನ್ನು, ರೂಪಕಗಳನ್ನು, ಹಾಡುಗಳನ್ನು ಮಾಡೋದು, ಈ ಥರದೊಂದು ಚಟುವಟಿಕೆ ಶುರು ಮಾಡಿದೆ. ಮನೆಗೆ ಹೋಗಿ ಒಂದು ಕಾವ್ಯ ಓದೋದು. ಆಮೇಲೆ ನನ್ನ ಮನೆಯಲ್ಲೇ ಒಂದು ಸಣ್ಣ ಜಾಗ ಇಟ್ಕೊಂಡು ಒನ್ ಮ್ಯಾನ್ ಶೋ ಅಂತ ಶುರು ಮಾಡಿದೆ. ಅಂಬೇಡ್ಕರ್ ಒಂದು ಬಹಳ ವಿಭಿನ್ನವಾದಂತ ಒಂದು, ಹೌದು, ಹಿಂಗೆ ಒಂದು 2 ಚೇರ್ ಹಾಕೊಳ್ಳೋದು, ಸೂಟು ಬೂಟ್ ಹಾಕೊಂಡು ಅಂಬೇಡ್ಕರ್ ಥರದ್ದು ಒಂದು ಮೊನೋಲಾಗ್ ಇಟ್ಕೊಂಡು ನಾನು ಅದನ್ನು ಶುರು ಮಾಡ್ತಾ ಹೋದೆ. ಸೊ ಆ ಮೂಲಕ ನಾವು ಅಂಬೇಡ್ಕರ್ ನಮ್ಮ ಸಮುದಾಯಕ್ಕೆ ಏನು ಮಾಡಿದ್ದಾರೆ, ನಾವು ಏನು ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮ ಒಂದು ಸಮುದಾಯಕ್ಕೆ ಸೀಮಿತಗೊಳ್ಳದೆ ಇಡೀ ಒಂದು ಭಾರತದ ಎಲ್ಲ ಪ್ರಜೆಗಳಿಗೂ ಅಂಬೇಡ್ಕರ್ ಒಂದು ಸಂದೇಶ ಆಗಿರ್ಬೋದು, ಅವ್ರು ಎಷ್ಟು ಎಜುಕೇಶನ್ ಇಂಪಾರ್ಟೆಂಟ್, ಆ ಥರ ಪ್ರತಿಯೊಂದು ಹೇಳಲಿಕ್ಕೆ ನೀವು ಹೊರಟ್ರಿ. ಓಕೆ, ಆ ಥರದಲ್ಲಿ ನಾನು ಒಬ್ಬ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಂಬೇಡ್ಕರ್ ಅವ್ರನ್ನ ಹೇಗೆ ನಾವು ನೋಡ್ಬೋದು ಅನ್ನೋದ್ರ ಮೂಲಕ ಅದನ್ನು ಆ ಚಟುವಟಿಕೆ ಶುರು ಮಾಡಿಕೊಂಡೆ. ಅದಾದಮೇಲೆ ನಾನು ಕಥಾದನಿ ಅಂತ ಶುರು ಮಾಡಿದೆ. ಮನೆಗೆ ಹೋಗಿ ಕಥೆಗಳನ್ನು ಹೇಳೋದು. ಈಗ ಸಾಮಾನ್ಯವಾಗಿ ಹರಿಕತೆ ಈ ಥರದ್ದೆಲ್ಲ ಕಥೆಗಳನ್ನು ಈ ಥರದ ನಮ್ಮ ಈ ಮೂಲ ಪುರುಷರ ಕಥೆಗಳು ಮತ್ತು ನಮ್ಮ ಸಮುದಾಯಕ್ಕೆ ಕೆಲಸ ಮಾಡಿದಂಥ ಕಥೆಗಳು, ನಮ್ಮ ಸಮುದಾಯದ್ದೇ ಕಥೆಗಳನ್ನು ನಾವು ಜನರ ಕಥೆಗಳನ್ನು ಅದ್ರ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಒಂದು ಪ್ರಾರಂಭದಲ್ಲಿ ನಾವು ದೇವನೂರವರ ಕಥೆಗಳನ್ನು ಓದೋದು, ಪಿ ಲಂಕೇಶ್ ಅವ್ರ ಕಥೆಗಳನ್ನು ಓದೋದು, ಆಮೇಲೆ ನಮ್ಮ ಊರಿನ ಅಕ್ಕಪಕ್ಕದ ಈ ಥರದ ಕಥೆಗಳನ್ನು, ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಅವ್ರ ಜೊತೆ ಹಂಚ್ಕೊಳ್ಳೋದು. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ, ಈ ಥರ ಒಂದು ಸಮಾನತೆ ಬಗ್ಗೆ ಮತ್ತು ಈ ಥರದ ಒಂದು ಈ ವ್ಯವಸ್ಥೆಯನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಒಂದು ಕತೆ ಮೂಲಕನೂ ನಾವು ಅದನ್ನು ಪ್ರಾಯೋಗಿಕವಾಗಿ ಅದನ್ನು ಶುರು ಮಾಡಿದ್ವಿ. ಹಿಂಗೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅದಾದ ನಂತರದಲ್ಲಿ ಈ ಥರದ ಒಡನಾಟ ಇಟ್ಕೊಳ್ತಾ ಹಳ್ಳಿಲಿರ್ತಕ್ಕಂಥ ಸಣ್ಣ ಸಂಕೀರ್ಣ ವಿಷಯಗಳು ಕೂಡ ನನಗೆ ಗೊತ್ತಾಗ್ತಾ ಹೋದ್ವು. ಹಿಂಗೆ ಅಲ್ಲಿ ನಾವು ಚಿಕ್ಕಂದಲ್ಲೂ ನಾವು ಅನುಭವಿಸಿದ್ವಿ. ಈಗ ಅಲ್ಲಿ ದೇವಸ್ಥಾನಕ್ಕೆ ನಮ್ಮನ್ನು ಪ್ರವೇಶ ಮಾಡಬೇಡಿ ಅಂತ ಅನ್ನೋದು, ಇನ್ನೊಂದು ಯಾವುದೋ ಜಗಲಿ ಮೇಲೆ ನಾವು ಕೂರಬೇಕಾಗಿದ್ದು, ನಾವು ಕೂತ್ಕೊಂಡ್ರೆ ಅಲ್ಲೇನೋ ಸಗಣಿ ನೀರು ಹಾಕೋದು, ಈ ಥರದ್ದೆಲ್ಲ ಅವೆಲ್ಲ ನೋಡಿ ಈಗ ಅದು ಬದಲಾವಣೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ನಮ್ಮೂರಿನಲ್ಲಿ ಒಂದು ಎಲೆಕ್ಷನ್ ಶುರುವಾಗುತ್ತೆ. ಕಳೆದ 5 ವರ್ಷದಿಂದ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲಿ, ಆ ಎಲೆಕ್ಷನ್ನಲ್ಲಿ ಬಂದಂಥ ಕ್ಯಾಟಗರಿ ವೈಸ್ ಬರುತ್ತಲ್ಲ, ಈಗ ಒಂದು ಅಲ್ಲಿ ಏನು ಸ್ಥಾನಗಳ ಸಮಾನತೆ ಬರ್ತಿದೆ. ಈಗ ಅವರು ನಿಲ್ಲಬೇಕು, ಇವರು ನಿಲ್ಲಬೇಕು. ST ಒಬ್ಬರು ಅರ್ಜಿ ಹಾಕ್ತಾರೆ. ಸೊ ನಾವು ಯಾಕೆ ಅದನ್ನು ಈಗ ಅವರು ST ಆಗಿದ್ದವ್ರು ಏನು ಮಾಡ್ತಾರೆ, ಅವರು ದೇವಸ್ಥಾನಗಳ ಎಲ್ಲರಿಗೂ ಪ್ರವೇಶ ಇದೆ, ಅದೇ ಈ SC ಕಮ್ಯುನಿಟಿಯವರಿಗೆ ದೇವಸ್ಥಾನ ಪ್ರವೇಶ ಇದೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ. ಸೊ ನೀವು ಅವ್ರನ್ನ ರಾಜಕೀಯವಾಗೂ ಅವರಿಗೆ ಸಮಾನತೆ ಕೊಟ್ಟಿದ್ದೀರಿ, ಧಾರ್ಮಿಕವಾಗೂ ಸಮಾನತೆ ಇದೆ, ಇಷ್ಟು ವರ್ಷದಿಂದ ಇದ್ದೀವಿ ನಾವು. ಸೊ ನಮ್ಗೆ ಯಾಕೆ ದೇವಸ್ಥಾನದ ಈ ಧಾರ್ಮಿಕ ಹಕ್ಕು ಸಮಾನತೆ ಯಾಕೆ ಬೇಡ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆ ಅದು ಊರಿನವ್ರಿಗೆಲ್ಲ ಒಂದು ಬೇರೆ ರೀತಿಯ ಇದು ಶುರುವಾಯಿತು. ಅಲ್ಲಿ ಅವರ ಇದು ಗೊತ್ತಾಯ್ತು ನಮಗೆ, ನಮ್ಮನ್ನು ಇನ್ನೂ ಎಲ್ಲಿ ಇಟ್ಟಿದ್ದಾರೆ ಅಂತ. ಇಲ್ಲ, ನಾವು ಏನಾದರೂ ಮಾಡಿ ನಾವು ಪ್ರವೇಶ ಕೊಡಿಸೋಕ್ಕೆ ನಾವು ಬಿಡಲ್ಲ ಅನ್ನೋದು ಒಂದಷ್ಟು ಶುರುವಾಯಿತು. ಅದೇ ಸಂದರ್ಭದಲ್ಲಿ ಆ ಹೋಟೆಲ್ಗಳು ಕೂಡ ನಮ್ಮನ್ನು ಪ್ರವೇಶ ಮಾಡಿಸ್ತಿರ್ಲಿಲ್ಲ. ನಾನು ಯಾವುದೋ ಒಂದು ಅಚಾನಕ್ಕಾಗಿ ಒಂದು ಹೋಟ್ಲಿಗೆ ಹೋದಾಗ ಅಲ್ಲಿ ನೀವು ಬರಬೇಡಿ, ನಿಮ್ಮ ಸಮುದಾಯದವ್ರು ಯಾರೂ ಬರೋಲ್ಲ, ನಿಮ್ಮ ತಾತ ಮುತ್ತ ಅಂದರೆ ನಿಮ್ಮ ಅಪ್ಪದಿರು ಕೂಡ ನಿಮ್ಮ ಈ ಹೋಟ್ಲಲ್ಲಿಗೆ ಪ್ರವೇಶ ಇಲ್ಲ. ಇದು ನನಗೆ ತುಂಬ ಕಾಡಿದ್ದು. ನಿಮಗೆ ಅದು ಟಾರ್ಗೆಟ್ ಮಾಡಿ ನಾವು ಹೊರಗಡೆ ನಿಲ್ಲಿ ಅಂತ ಹಿಂಗೆ ಅಂದ್ರು. ಹೊರಗಡೆ ನಿಲ್ಲು ನೀನು ಅಂತ. ಸೊ ಇದು ನನಗೆ ತುಂಬ ಕಾಡಿದ್ದು. ಲೋಟ ಕೊಡಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಹಿಂಗೆ, ನಿಮ್ಮ ತಂದೆಯವರು ಎಲ್ಲರೂ ಹೊರಗಡೆನೇ ನಿಲ್ಲೋದು, ನೀವು ಯಾಕೆ ಹಿಂಗೆ ಇದು ಮಾಡ್ತೀರಿ ಹಂಗೆ. ಅದು ನನ್ನ ಮನಸ್ಸಿಗೆ ತುಂಬ ಘಾಸಿ ಮಾಡಿದ್ದು. ಆಮೇಲೆ ಇದು ನಾನೊಬ್ಬ ಇದನ್ನು ಕಾಂಪ್ರಮೈಸ್ ಜಗಳ ಮಾಡಿ ನಿಲ್ಲಿಸಿದ್ರೆ ಅದು ಅಲ್ಲಿಗೆ ಸರಿ ಹೋಗಲ್ಲ. ಇದು ಬೇರೆ ಮಟ್ಟದಲ್ಲಿ ನಾನು ಅದನ್ನು ತಗೋಬೇಕು, ಅದು ಏನಾದರೂ ಬದಲಾವಣೆ ಮಾಡ್ಬೇಕಂದ್ರೆ ನನ್ನ ಸಮುದಾಯದಲ್ಲೆಲ್ಲ ಸೇರಿಸ್ಕೊಂಡು ಇದನ್ನು ಮಾತಾಡಿದ್ವಿ, ಹಿಂಗಾಗಿದೆ ಅಂತ. ಸೊ ಅದನ್ನು ದೊಡ್ಡ ಮಟ್ಟದಲ್ಲೇ ನಾವು ಅಟ್ಲೀಸ್ಟ್ ನಾವು ಸುಮ್ಮನೆ ದುಡ್ಕೋದು ಬೇಡ, ಕಾನೂನು ನಮ್ಮ ಜೊತೆಲೇ ಇದೆ. ಸೊ ಕಾನೂನಾತ್ಮಕವಾಗಿ ನಾವು ಅದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊರಿನವ್ರನ್ನೂ ಕರೆದ್ವಿ, ಮಾತಾಡಿದ್ವಿ. ಅವ್ರೇನು ಅಂದ್ಕೊಂಡ್ರು, ಈ ಸಣ್ಣ ಪುಟ್ಟ ಸಮುದಾಯದ ನಮ್ಮನ್ನು ಏನು ಮಾಡ್ಬೋದು, ಇವರು ಏನು ಮಾಡಲ್ಲ, ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡೋಕೆ ಶುರು ಮಾಡಿದ್ರು. ಆಮೇಲೆ ಕೊನೆಗೆ ಅದನ್ನು
ಬೇರೆ ಮಟ್ಟಕ್ಕೆ ನಾವು ತಾಲೂಕು ಆಡಳಿತಕ್ಕೆ ಗಮನಕ್ಕೆ ತಂದು ತಹಶೀಲ್ದಾರ್ ಎಲ್ಲ ಬಂದು ಅದನ್ನೆಲ್ಲ ಬಗೆಹರಿಸಿದ್ರು. ಮತ್ತೆ ಅದಾದ ನಂತರದಲ್ಲಿ ಶುರುವಾಯ್ತಲ್ಲ, ನಾವು ಅಲ್ಲಿಗೆಲ್ಲ ತಿಳಿಯಾಗಿದೆ ಎಲ್ಲ, ನಾವು ಒಂದು ಸಮಾನತೆಯನ್ನು ಸಾಧಿಸಿದ್ವಿ, ನಾವೊಂದು ಜಯ ಗಳಿಸಿದ್ವಿ ಅಂತ ನಾವು ತುಂಬ ಈ ಥರದೊಂದು ಸೆಲೆಬ್ರೇಷನಲ್ಲಿ ಇದ್ವಿ. ಹೌದು. ಅದಾದ ನಂತರದಲ್ಲಿ ನಮ್ಮ ಸಮುದಾಯಗಳನ್ನು ಆರ್ಥಿಕವಾಗಿ ಕುಗ್ಗಿಸ್ಬೇಕು ಅಂತ ಅವರಿಗೆ ಕೆಲಸ ಕರಿಬೇಡಿ, ಸಾಲ ಕೊಟ್ಟಿರೋರು ವಾಪಸ್ ಕೊಡ್ಬೇಕು. ಯಾಕಂದ್ರೆ ಇದನ್ನ ನಾನು ಈ ಟೈಮಲ್ಲಿ ನಾನು ನಿಮ್ಮ ಊರಿಗೆ ಬಂದಿದ್ದೆ, ಹಾಗಾಗಿ ಹೌದೌದು ತುಂಬಾ ವಿಷಯಗಳ ಮತ್ತೆ ಅಲ್ಲಿ ಹೆಂಗಂದ್ರೆ ಆ ಮೇನ್ ಅಲ್ಲೊಂದು ಹಳೆ ದೇವಸ್ಥಾನದ ಎದುರುಗಡೆ ನಡ್ಕೊಂಡು ಹೋಗೋದಕ್ಕೆ ಎದುರ್ತಿದ್ದವ್ರು ಆಗಿರ್ಬೋದು, ಮತ್ತೆ ಯಾರು ಬರ್ತಾವ್ರೆ ಹೋಗ್ತಾವ್ರೆ ಅನ್ನೋದನ್ನ ಗಮನಿಸ್ತಿದ್ದು ಆ ಗ್ರಾಮಸ್ಥರು, ಮತ್ತೆ ಕೆಲಸ ಇದಕ್ಕಿದ್ದಾಗೆ ಕೂಲಿ ಕಾರ್ಮಿಕರು, ಅವರು ತೋಟ ಕೆಲಸ ಮಾಡೋದಕ್ಕೆ ಬರ್ತಿರೋರ್ನೆಲ್ಲ ಅಂದ್ರೆ ಯಾವ ತರ ಅವ್ರನ್ನ ಆರ್ಥಿಕವಾಗಿ ಕುಗ್ಗಿಸಿದ್ರೆ ಮತ್ತೆ ನಮ್ಮ ಅಡಿಯಾಳಾಗಿರ್ತಾರೆ ಅನ್ನೋದು ಒಂದು ನಿಮ್ಮ ಒಂದು ಟೋಟಲ್ ಸಾರಾಂಶ. ಅವ್ರ ಸ್ಟ್ರಾಟರ್ಜಿ ಅದೇನೆ. ಇವರು ಮೂಲ ಇವ್ರದನ್ನ ಕುಗ್ಗಿಸ್ಬೇಕಂತಂದ್ರೆ ಆರ್ಥಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು, ಅದ್ರ ಮೂಲಕ ನಮ್ಮ ಹಿಡಿತಕ್ಕೆ ಬರ್ತಾರೆ ಅವರು. ಸೊ ಹಿಂಗಾಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾವು ಸರ್ಕಾರ ಗಮನಕ್ಕೆ ತಂದ್ರೂ ಕೂಡ ಯಾವ ಅಧಿಕಾರಿಗಳು ಬಂದ್ರು, ಇಲ್ಲರಪ್ಪ ಅಲ್ಲಿ ನೋಡಿದ್ರೆ ಈಗ ಅದು ಅಘೋಷಿತ ಬಹಿಷ್ಕಾರ, ಅದು ನೇರವಾಗಿ ಹೇಳೋದು ಇಲ್ಲ, ಬರಬೇಡಿ ಅಂತ ಹೇಳಂಗಿಲ್ಲ. ಸೊ ಅಘೋಷಿತವಾಗ ಒಳಗಡೆ ಅವರು ಅದನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡಿದ್ರು. ಅದನ್ನ ಸರ್ಕಾರ ಗಮನ ನಾವೇನು ಮಾಡೋಣಪ್ಪ, ನಾವೇನು ಕೆಲಸ ಕೊಡಿ ಅಂತ, ಅದೇನು ಸರ್ಕಾರನ ಊರು, ಅವ್ರಿಗೆ ಕೆಲಸ ಇದ್ದರೆ ಹೋಗಿ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ ಅಂತ ಹಿಂಗೆ ಶುರು ಆಯ್ತು ಅದು. ಅದಾದಮೇಲೆ ನಮಗೆ ಅನಿಸಿದ್ದು ಸುಮಾರು ಹೆಣ್ಮಕ್ಳುಗಳು ಇದರಿಂದ ಕೆಲಸದಿಂದ ವಂಚಿತರಾದರು, ಅವ್ರಿಗೆ ನಾವು ಏನಾದರೂ ಒಂದು ಬದುಕು ಕಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆವಾಗ ಹೆಣ್ಮಕ್ಳನ್ನೆಲ್ಲ ಒಂದು ಕಡೆ ಸೇರಿಸಿ ಸಾವಿತ್ರಿಬಾಯಿ ಫುಲೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಅಂತ ಕಟ್ಟಿ ಅಣಬೆ ತರಬೇತಿ ಕೊಡಿಸೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು 20 ದಿನಗಳ ಕಾಲ ಅಣಬೆ ತರಬೇತಿಯ ಒಂದು ಕ್ಯಾಂಪ್ ಮಾಡಿ ಅವ್ರಿಗೊಂದು ಈ ಥರದ್ದು. ಆಮೇಲೆ ಅವ್ರಿಗೊಂದಷ್ಟು ಭರವಸೆ ಸಿಗಕ್ಕೆ ಶುರುವಾಯ್ತು. ಹಿಂಗೆ ನಾವು ಇದರಿಂದಲೂ ನಾವು ಇನ್ನೊಬ್ರಿಗೆ ನಾವು ಅಡಿಯಾಳಾಗಿ ನಿಂತ್ಕೊಳ್ಳೋದೇ ನಾವು ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದು ಒಂದು ಸಣ್ಣ ಆಸರೆ ಸಿಕ್ತಿದೆ. ಸೊ ಈ ಥರದ್ದು ಆಮೇಲೆ ಇದೆಲ್ಲದು ಹೊರಗಡೆ ಬರಲಿಕ್ಕೆ ನಮಗೆ ತುಂಬ ಟೈಮ್ ಬೇಕಿತ್ತು. ಹೊರಗಡೆ ಬರೋಕ್ಕೆ ಏನಾದರೂ ಒಂದು ದಾರಿ ಬೇಕಿತ್ತು ನಮಗೆ. ಅದು ಸಾಂಸ್ಕೃತಿಕವಾಗಿ ಮಾತ್ರ ಸಾಧ್ಯ ಅಂತ ನಮಗೂ ಅನಿಸಿತ್ತು. ಅದೇ ಸಮಯದಲ್ಲಿ ಚಂದ್ರು ಕೋಡಿಹಳ್ಳಿ ಅವರು ಬಂದು ನಮ್ಮೂರಿಗೆ ಈ ಥರದ ವಾತಾವರಣದೆಲ್ಲ ಮುಂಚೆ ಇದು ನ್ಯೂಸ್ ಎಲ್ಲ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ರು ಅವರು. ಆಮೇಲೆ ಒಂದು ಸಲ ಫೋನ್ ಮಾಡಿ ನಿಮ್ಮೂರಿಗೆ ಬಂದು ನಾವು ಈ ಥರದ್ದೊಂದು ಕಲ್ಚರಲ್ಲಿಯಾಗಿ ನಾವು ಒಂದಷ್ಟು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮೂರಿಗೆ ಬರ್ಬೋದಾ, ನಮಗೂ ಅದು ಬೇಕಿತ್ತು. ಸೊ ಕರೆದ್ವಿ ಅವ್ರನ್ನ. ಬಂದಾದಮೇಲೆ ನಾವು ಅಲ್ಲಿ ನಮ್ಮ ಕಥೆಗಳನ್ನೇ ಇಟ್ಟುಕೊಂಡು ಒಂದು ನಾಟಕನ ಶುರು ಮಾಡಿದ್ವಿ. ಅದು ನಾಟಕನೋ ಅಂತನೂ ಅನಿಸಲ್ಲ ನನಗೆ, ಇನ್ನೂ ನಮ್ಮ ಬದುಕನ್ನು ನಾವು ಹೇಳ್ಕೊಳ್ತಿದ್ವಿ ಅಂತ ಒಂದು ವೇದಿಕೆ ಮೇಲೆ ನಾವೆಲ್ಲರೂ ಹಂಚ್ಕೊಂಡ್ವಿ. ಹಿಂಗೆ ಸುಮಾರು ಒಂದು 45 ಜನ ಸೇರ್ಕೊಂಡಿದ್ವಿ. ಅದು ನಮ್ಮ ಸಮುದಾಯದವ್ರು ಎಲ್ಲರೂ ಸೇರ್ಕೊಂಡಿದ್ರು. ಕೇರಿ ಹಾಡು ಅಂತ ನಾಟಕ ಶುರುವಾಯಿತು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ 75 ವರ್ಷದ ವಯಸ್ಸಿನ ಮುದುಕರು ಕೂಡ ಈ ನಾಟಕದಲ್ಲಿ ಹೋರಾಟದ ಹಾಡಂತ ಮುಂಚೆ ಗೊತ್ತಿಲ್ಲದೇ ಇದ್ದವರು. ಆಮೇಲೆ ನನಗೆ ಏನು ಅನಿಸ್ತಿದೆ, ನಾನು ಯಾವಾಗ ಪ್ರಾರಂಭದಲ್ಲಿ ಒಂದು ಸಣ್ಣ ತಂಡ ಕಟ್ಟಿಕೊಂಡು ಯಾರು ನನ್ನ ಜೊತೆಗೆ ತಂಡವಾಗಿ ಯಾರು ಕಲಾವಿದರುಗಳಿಲ್ಲ, ಸಮುದಾಯಗಳಿಲ್ಲ ಅಂತ ಒದ್ದಾಡ್ತಿದ್ನೋ, ಅದು ನನಗೆ ಅಚಾನಕ್ ನನಗೆಲ್ಲರೂ ಒಂದು ಒತ್ತಟ್ಟಿಗೆ ಸಿಕ್ಕಿಬಿಟ್ರು. ನನಗೆ ಇಡೀ ಸಮುದಾಯ ನನ್ನ ಜೊತೆ ನಿಂತ್ಕೊತು. ಅದು ವಿಶೇಷವಾಗಿ ಹೆಣ್ಮಕ್ಳುಗಳು ನನ್ನ ಜೊತೆ ತುಂಬ ಜನ ಸಂಘದವರೆಲ್ಲ ನಿಂತ್ಕೊಂಡ್ರು. ಹಿಂಗೆ ಹೆಚ್ಚಿನ ಪಾಲು ಈ ನಾಟಕದಲ್ಲಿ ಹೆಣ್ಮಕ್ಳುಗಳೇ ಜಾಸ್ತಿ ಇದ್ದರು. ಸೊ ಈ ನಾಟಕ, ಈ ಒಂದು ತಂಡ ಇಡೀ ನಮ್ಮ ಊರಿಗೆಲ್ಲ, ಇಡೀ ನಮ್ಮ ಡಿಸ್ಟಿಕ್ಕು, ನಮ್ಮ ರಾಜ್ಯಕ್ಕೂ ಒಂದು ಬೇರೆ ಥರದ ಎಕ್ಸ್ಪ್ರೆಷನ್ ಅಂತ. ತುಂಬಾ ಎಕ್ಸ್ಪೆರಿಮೆಂಟಲ್ ಪ್ಲೇ, ಅವ್ರ ಕತೆ ಅವರೇ ಹೇಳೋದು. ಮತ್ತೆ ಅದು ರಾಷ್ಟ್ರ ಮಟ್ಟದ ನಾಟಕೋತ್ಸವಗಳಲ್ಲೂ ಭಾಗಿಯಾಯಿತು, ಅದಕ್ಕೆ ಆಹ್ವಾನ ಎಲ್ಲ ಬಂತು. ಅದು ಬೇರೆ ಅದು ಸೆಕೆಂಡ್ ಪಾರ್ಟ್. ಇಷ್ಟೆಲ್ಲ ನೀವು ನೋಡಿದಾಗೆ ಆ ಊರಲ್ಲಿ ನಾನು ತುಂಬಾ ಆ ಕಡೆ ಎಲ್ಲ ಓಡಾಡಿರೋ ಕಾರಣ ನನಗೂ ಅದು ತುಂಬಾ ಅನುಭವ ಇದೆ. ನೀವೇನು ಹೇಳ್ತಿದ್ದೀರ ಅದನ್ನೆಲ್ಲ ನನಗೂ ಕೆಲವೊಂದು ಚಿತ್ರಗಳು ಅಲ್ಲಿ ಓಡಾಡಿದ್ದೆಲ್ಲ ನೆನಪು ಬರುತ್ತೆ. ಇಷ್ಟೆಲ್ಲ ತನ್ನ ಊರಿಗೋಸ್ಕರ ಇದೆಲ್ಲ ಹೋರಾಟ ಮಾಡಿ ಒಂದು ಮೂಕರ್ಜಿ ಬರೆಯೋದು, ಅದು ಒಂದು ಕತೆ ಹೇಳಿದ್ರಿ. ಅದೇ ಇಷ್ಟೆಲ್ಲ ಯಾರು ನಿಮ್ಮನ್ನ ಊರಿಂದ ಹೊರಗಡೆ, ದೇವಸ್ಥಾನದ ಹೊರಗಡೆ ಇಟ್ಟಿದ್ದಾರೆ, ಆ ಊರಿಗೆ ಒಂದು ಏನೋ ಆಗಿರೋ ಆ ಕಥೆನ ನಮ್ಮ ವೀಕ್ಷಕರಿಗೆ ಹೇಳಿ. ಇಷ್ಟೆಲ್ಲ ಆದಮೇಲೆ ನನಗೆ ಊರಿನ ಮೇಲೆ ನನಗೆ ದ್ವೇಷ ಇಲ್ಲ, ಊರಿನ ಜನಗಳ ಮೇಲೆ ದ್ವೇಷ ಇಲ್ಲ. ಯಾಕೆಂದರೆ ನಾನು ಬಾಬಾ ಸಾಹೇಬ್ರನ್ನ ಸಂಪೂರ್ಣವಾಗಿ ಓದ್ಕೊಂಡಿರೋದ್ರಿಂದ ಅಥವಾ ಓದ್ಕೋತಿರೋದ್ರಿಂದ ಹಾಗಾಗಿ ನನಗೆ ನಾನು ಎಲ್ಲಿ ತಾರತಮ್ಯ ಇದೆಯೋ ಅದನ್ನು ಮಾತ್ರ ಪ್ರಶ್ನಿಸ್ತೀನಿ, ಅದನ್ನು ಮಾತ್ರ ಗುರುತಿಸ್ತೀನಿ ಹೊರತು ಎಲ್ಲರೂ ನಾನು ದ್ವೇಷಿಸಲ್ಲ. ಸೊ ಏನಾಗ್ತಿದೆ ಅಂದರೆ ನಮ್ಮೂರಿನಲ್ಲಿ ಗೇಟಿನಿಂದ ಹಿಡಿದು ನಮ್ಮ ಊರಿಗೆ ಬರಬೇಕಾದ್ರೂ ಸುಮಾರು ಮೇನ್ ರೋಡ್, ಅದು ನಮ್ಮ ಊರಿಗೆ ಕನೆಕ್ಷನ್ನೇ ಅದು. ಅಲ್ಲಿ ಸಿಕ್ಕಾಬಟ್ಟೆ ಇಲ್ಲಿ ಕಡೆ ಮಳೆ ಬಂದ್ರಂತೂ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದ್ದೆ. ಸ್ಕೂಲ್ ಬಸ್ಗಳಂತೂ ಹಿಂಗೆ ಆಡ್ಕೊಂಡು ಎಲ್ಲಿ ಬಿದ್ದು ಹೋಗ್ತದೆ, ಮಕ್ಳುಗಳು ತುಂಬ್ಕೊಂಡು ಅಷ್ಟು ಹಿಂಸೆ ಆಗ್ತಿದೆ. ಸೊ ಇಷ್ಟೆಲ್ಲ ಆದ್ರೂ ನಮ್ಮೂರಿನಲ್ಲಿ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸರ್ಕಾರಕ್ಕೆ ಒಂದು ಅರ್ಜಿನೂ ಬರೀತಿರ್ಲಿಲ್ಲ, ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಹೇಳ್ತಿರ್ಲಿಲ್ಲ, ಮಿನಿಸ್ಟ್ರುಗಳಿಗೂ ಯಾರಿಗೂ ಹೇಳ್ತಿರ್ಲಿಲ್ಲ. ಸೊ ಇದನ್ನು ಮನಗಂಡು ನಾವಾಗ ಒಂದು ನೆರೆ ಹಾವಳಿ ಸಂದರ್ಭದ ಏನೋ ಅದು ಒಬ್ಬ ಮಿನಿಸ್ಟ್ರು ಬಂದಿದ್ದರು, ಗೋವಿಂದ ಕಾರಜೋಳ ಅವರು.
ಆವಾಗ ಬಂದಾಗ ನಾನು ಅಲ್ಲಿ ಭೇಟಿ ಮಾಡಿ ಅದೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡು ಸರ್ ಹಿಂಗೆ ನಮ್ಮ ಊರ ಪರಿಸ್ಥಿತಿ ಹಿಂಗಾಗಿದೆ, ದಯಮಾಡಿ ಇದಕ್ಕೆ ಶೀಘ್ರವಾಗಿ ನೀವು ಇದು ಮಾಡಬೇಕು ಅಂತಂದು ಹೇಳಿದಾಗ ತಕ್ಷಣದಲ್ಲಿ ಅದನ್ನು ಹಣ ಸ್ಯಾಂಕ್ಷನ್ ಮಾಡಿ ಇಂಜಿನಿಯರ್ ಕರೆದಲ್ಲಿನ ರೋಡನ್ನ ಸಿಮೆಂಟ್ ರೋಡನ್ನ ಸ್ಯಾಂಕ್ಷನ್ ಮಾಡಿಸಿದ್ರು. ಸೊ ಅಲ್ಲಿ ನಾನು ಅಲ್ಲಿ ಹೋಗಲಿಲ್ಲ. ಸೊ ನನ್ನಿಂದ ಒಂದು ಕೆಲಸ ಆಗಿದೆ, ಸೊ ನಾನು ಅಲ್ಲಿ ತೋರಿಸ್ಕೋಬೇಕು, ನಾನೇನೋ ಶೋ ಅಪ್ ಆಗಬೇಕು ಅಂತ ಏನಿರಲಿಲ್ಲ. ಸೊ ಅದು ಗೊತ್ತಾಯ್ತು ಹಿಂಗೆ. ಆಮೇಲೆ ಜನರಿಗೆ ಒಂದು ಸ್ವಲ್ಪ ಅರ್ಥ ಆಗೋಕ್ಕೆ ಶುರುವಾಯಿತು. ನಾನು ದ್ವೇಷಿಸ್ತಿದ್ದೀವನು ಈ ಥರದ ತಾರತಮ್ಯ ದ್ವೇಷಿಸ್ತಿದ್ದೇನೆ ಹೊರತು ಊರನ್ನು ದ್ವೇಷಿಸ್ತಿಲ್ಲ. ಊರಿಗಾಗ ಒಳ್ಳೆ ಕೆಲಸಗಳ ಬಗ್ಗೆ ಅವನಿಗೆ ಗೌರವ ಇದೆ. ಹಾಗಾಗಿ ಅಂತ ಅಲ್ಲಿಂದ ನಾನು ಒಂದಷ್ಟು ಶುರು ಮಾಡಿದೆ. ಆಮೇಲೆ ಇನ್ನೊಂದು ರೋಡ್ ಏನಾಗ್ತಿತ್ತು, ಸಿಕ್ಕಾಬಟ್ಟೆ ಅಧ್ವಾನ ಅದು ರೋಡ್. ಆಮೇಲೆ ಅಲ್ಲಿ ಈ ರೈತಾಪಿ ವರ್ಗದ ಜನರು ಇರೋದ್ರಿಂದ ಹಾಲು ತೊಗೊಂಡು ಹೋಗ್ಬೇಕು, ಸ್ಕೂಲ್ ಮಕ್ಳುಗಳು ಹೋಗ್ಬೇಕು, ಆಮೇಲೆ ಈ ರೈತರು ಏನಾರ ಬೆಳೆ ಬೆಳೆದಿದ್ದೆಲ್ಲ ಅದೇ ರೋಡಲ್ಲಿ ತೊಗೊಂಡು ಹೋಗ್ಬೇಕು. ಈ ಥರ ತುಂಬ ಸಮಸ್ಯೆ ಆಗ್ತದೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ ಯಾರು. ಯಾಕೆ ಮಾತಾಡ್ತಿಲ್ಲ ನೀವು ಮಾತಾಡಿ ಅಂತಂದರೆ, ಅಯ್ಯೋ ಎಲ್ಲಿ ಮಾಡ್ತಾರಪ್ಪ ಇವರೆಲ್ಲ ಎಲ್ಲಿ ಕದೆ, ಇವರು ನಂಬ್ಕೊಂಡ್ರೆ ಆಗುತ್ತಾ ಅಂತ ತಕ್ಷಣದಲ್ಲೇ ನಾವೇನು ಮಾಡಿದೆ, ಅದೊಂದು ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡಿದೆ. ಅದಲ್ಲಿ ಇಒಗೆ ಕಂಪ್ಲೇಂಟ್ ಮಾಡಿ ಸರಿ ಹಿಂಗಾಯ್ತು, ಇಮಿಡಿಯೇಟ್ಲಿ ಇದನ್ನು ಬಗೆಹರಿಸಿದಾಗ ಆವಾಗ PDO ಎಲ್ಲ ಬಂದು, ಆಗ ಗ್ರಾಮ ಪಂಚಾಯತಿಯ ಮೆಂಬರ್ಗಳೆಲ್ಲ ಬಂದು ನಿಂತ್ಕೊಂಡು ಆ ರೋಡನ್ನ ಮಾಡಿಸ್ಕೊಳಕ್ಕೆ ಅವಾಗ ಶುರು ಮಾಡಿದ್ರಿ. ಆವಾಗ ನಾನು ಒಟ್ಟಾರೆ ನಾನು ಆ ಜನಕ್ಕೆ ನಮ್ಮ ಇವ್ರಿಗೆಲ್ಲ ಹೇಳಿದ್ದೆ ಅಷ್ಟೇ, ನೀವು ಪ್ರಶ್ನೆ ಮಾಡಬೇಕು. ನೀವು ಪ್ರಶ್ನೆ ಮಾಡಲಿಲ್ಲ, ನಿಮ್ಮ ಹಕ್ಕುಗಳಾಗಲಿ ನಿಮ್ಮ ಇದನ್ನು ನೀವು ತಗೊಳ್ಳಿಲ್ಲ ಅಂತಂದರೆ ನೀವು ಇಷ್ಟು ವರ್ಷ ಇದೇ ಥರದ ಕೆಲಸಗಳನ್ನ ಅವರು ಇದು ಮಾಡ್ತಿರ್ತಾರೆ. ಹಿಂಗೆ ನೀವು ಅದನ್ನು ಪ್ರಶ್ನೆ ಮಾಡೋದು ಹೊರತು ಯಾವುದೂ ನಿಮಗೆ ದಕ್ಕಲ್ಲ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟ ಕಾನೂನು ಮತ್ತು ಸಂವಿಧಾನದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಂದಮೇಲೆ ನಮ್ಮ ಹಕ್ಕದು ನಾವು ಪಡ್ಕೋಬೇಕು ಅನ್ನೋದು. ಹಾಗಾಗಿ ನೀವು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಯಾವುದೂ ದಕ್ಕಲ್ಲ. ಇದ್ರ ಮೂಲಕ ನೀವು ಇನ್ನೊಂದಷ್ಟು ಕೆಲಸ ಮಾಡ್ಕೋಬೇಕು ನೀವು ಅಂತ ಅನ್ನೋದು ಈ ಥರ ಶುರು ಮಾಡಿದ್ದೀನಿ ಈಗ. ಅದಕ್ಕೆ ಕೆಲವರು ಎಲ್ಲ ನಾವು ಮಾಡ್ತಿದ್ವಿ, ಆಮೇಲೆ ಇವ್ರು ಬಂದು ಮಾಡಿದರು. 5 ವರ್ಷ 6 ವರ್ಷ ಗಂಟೆ ಯಾರೂ ಮಾಡಿರಲಿಲ್ಲ. ದರ್ಜೆಯಿಂದ ಅದೊಂದು ಆಯಿತು, ಅದೊಂದು ಖುಷಿ ಇದೆ ನನಗೆ. ಅದೇ ಮುಖ್ಯವಾಗಿ ಇದು ತುಂಬ ಪ್ರೇರಣೆ ಆಗಬೇಕು ಬೇರೆಯವ್ರಿಗೆ. ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಪ್ರಶ್ನೆ ಯಾವಾಗ ಮಾಡೋಕ್ಕೆ ಶುರು ಆಗ್ತೀವಿ ಆವಾಗ ಒಂದು ದಾರಿ ಸರಿಯಾಗೋಕ್ಕೆ ಶುರು ಆಗುತ್ತೆ. ದಾರಿ ಅಂದರೆ ಬರೀ ನಾನು ರೋಡು ಇದು ಹೇಳ್ತಾ ಇಲ್ಲ, ಯಾವುದೇ ಆಗಲಿ, ಯಾವುದೋ ಒಬ್ಬ ಈಗ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಅವ್ರು ನಾನು ಪ್ರಶ್ನೆ ಮಾಡಿದ್ರೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಈಗ ಸೋಷಿಯಲ್ ಮೀಡಿಯಾನು ತುಂಬ ಸ್ಟ್ರಾಂಗ್ ಇದೆ. ಬೇರೆ ಬೇರೆ ಅವರು ಒಂದು ಫೋಟೋ ಮುಖಾಂತರ ಅವ್ರು ಮಾಡಿದ ತಪ್ಪನ್ನು ಒಬ್ಬ ತಾಲೂಕು ಆಫೀಸಲ್ಲಿರೋ ಒಬ್ಬ ಇವರಾಗಿರ್ಬೋದು, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದಾಗ ಸರಿದಾರಿಗೆ ತರೋದಕ್ಕೆ ಇವ್ರ ಕಥೆನೇ ಒಂದು ನೈಜ ಉದಾಹರಣೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಂತೋಷ್ ದಿಣಗೂರವರು ಯಾವ ಊರಿಂದ ನಾವು ಇವ್ರನ್ನ ಅಂಗಡಿಗೆ ಸೇರಿಸಲ್ಲ ಇದೆಲ್ಲ ಮಾಡಿದ್ರು, ಅದೇ ಊರಿಗೆ ಒಂದು ಅರ್ಜಿ ಮೂಲಕ ದಾರಿ ಒಂದು ರೋಡನ್ನು ಸರಿ ಮಾಡಿಸೋದಾಗಿರಲಿ, ಇದೇ ಥರ ನಿಮ್ಮ ಊರುಗಳಲ್ಲೂ ಕೂಡ ನೀವು ಮಾಡ್ಬೋದು ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದೋಗ್ತಾ ಸಂತೋಷ್ ದಿಣಗೂರವರೇ, ನೀವು ರಂಗಭೂಮಿ ಮುಖಾಂತರ ನಾನು ಅದನ್ನು ಹೇಳಬೇಕು. ಈಗ ನಿಮ್ಮ ಊರಿನ ಕೇರಿ ಹಾಡು ಆಗಿರ್ಬೋದು ಇದೆಲ್ಲ ಆಯಿತು. ಮತ್ತು ಬೆಂಗಳೂರಲ್ಲೂ ಈಗ ಅದು ಒಂದು ಶಾರ್ಟ್ ಫಿಲ್ಮ್ ಇದರಲ್ಲಿ ನಾನು ಸ್ಕ್ರೀನಿಂಗಲ್ಲಿ ನೋಡಿದಾಗಲೂ ಅವಾರ್ಡ್ ಆಯ್ತಾ ಈಗ ಸಿನಿಮಾ ಜರ್ನಿ ಹೇಗಿದೆ ನಿಮ್ಮದು? ರಂಗಭೂಮಿಯಿಂದ ಇದಾಯ್ತಾ? ಯಾಕಂದರೆ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಿದ್ರಿ, ಅಲ್ಲೆಲ್ಲ ನನ್ನ ನಟ ಅಂತಲೇ ನೀವು ಓದಿದ ಒಂದು ರಂಗಭೂಮಿ ಶಾಲೆಯ ಇದ್ರಲ್ಲಿ ನಟ ಅಂತಲೇ ಗುರುತಿಸಿರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಜನರು ಈಗ ನನ್ನ ನಟ ಅಂತ ಗುರುತಿಸ್ತಿದ್ದಾರೆ ಅಂತ ಹೇಳಿದ್ರಿ. ಆ ಒಂದು ಸ್ವಾರಸ್ಯಕರ ನನಗೂ ನನ್ನ ಇದು ಈ ಕಲಾ ಜಗತ್ತು ನಾನೇನೋ ಪ್ರವೇಶ ಮಾಡಬೇಕಾದ್ರೆ ಹಿಂಗೆ ನನ್ನ ಆಯ್ಕೆ ಏನು ಅಂತ ನಾನು ತುಂಬ ವರ್ಷದಿಂದ ನಾನು ಅದನ್ನು ಹುಡುಕಾಟ ಮಾಡ್ತಿದ್ದಿಂಗೆ. ಕೆಲವರೆಲ್ಲ ಇಲ್ಲಿ ನೀನು ಆ್ಯಕ್ಟ್ರು, ನೀನು ಒಂದು ಸ್ವಲ್ಪ ಇದ್ರ ಬಗ್ಗೆ ಫೋಕಸ್ ಮಾಡು, ಹೌದಾ ಅಂದ್ಕೊಂಡು ಸುಮ್ಮನಾಗಿವೆ. ಮತ್ತು ಏನೋ ಕ್ಲಾಸು ಈ ಥರ ನಾವು ಸ್ಕೂಲ್ನಲ್ಲೂ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನಾನು ನಟನೆ ಅನ್ನೋದು ನನ್ನಲ್ಲಿದೆ ಅಥವಾ ಅದನ್ನು ನಾನು ಫೋಕಸ್ ಮಾಡ್ಬೋದು ಅಂತ ನನಗೆ ಅನಿಸಿರಲಿಲ್ಲ. ನನಗೆ ಈ ನಟ ಅನ್ನೋದು ಗುರುತಿಸ್ಕೊಂಡು ನನಗೆ ಇಷ್ಟೊಂದು ಕ್ಯಾನ್ವಾಸ್ ಸಿಕ್ಕಿದ್ದಕ್ಕೆ ಒಂದು ಅವಕಾಶ ಸಿಕ್ಕಿದೆ ದಕ್ಲಕಥಾ ದೇವಿ ಕಾವ್ಯದ ನಾಟಕದ ಮೂಲಕ. ಅದರದ ಒಂದು ಪ್ರವೇಶ ತಗೊಂಡ ಮೇಲೆ ನಾನು ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳೆಲ್ಲ ಸುತ್ತಾಟ ಮಾಡಿದೆ. ನ್ಯಾಷನಲ್ ಫೆಸ್ಟಿವಲ್ಗೆಲ್ಲ ಭಾಗವಹಿಸಿದ್ವಿ. ಆಗ ಒಂದು ಕಾನ್ಫಿಡೆನ್ಸ್ ಬಂತು. ಅಂದಮೇಲೆ ಮೆಟಾ ಅವಾರ್ಡ್ ಎಲ್ಲ ಬಂತು. ಹಿಂಗೆ ಆವಾಗ ನನಗೆ ಈ ನಟನೆ ಅನ್ನೋದು ನನ್ನಲ್ಲಿದೆ. ಆಮೇಲೆ ಅದನ್ನು ನೋಡಿನೇ ಕೆಲವರು ಈ ಥರ ಸಿನಿಮಾ ಇದೆ ಅಥವಾ ಶಾರ್ಟ್ ಫಿಲ್ಮ್ಗಳಿದ್ದಾವೆ, ನೀವು ಅದನ್ನು ಮಾಡ್ಬೋದಾ ಏನು. ಆವಾಗ ನನಗೆ ಗೊತ್ತಿಲ್ಲ, ನನಗೆ ರಂಗಭೂಮಿ ಮಾತ್ರ ನಾನು ಇಷ್ಟಕ್ಕೆ ಸಾಕು ಅಂತ ಸುಮ್ಮನಿದ್ದವನು. ನೋಡೋಣ ಇದೊಂದು ಸಿನಿಮಾ ಜಗತ್ತನ್ನು ನೋಡೋಣ ಹೆಂಗಿರುತ್ತೆ ಏನೋ, ಅದೊಂದು ಲ್ಯಾಂಗ್ವೇಜ್ ಅಲ್ವಾ, ತಿಳ್ಕೊಳ್ಳೋಣ ಅದನ್ನು ಲರ್ನಿಂಗ್ ಪ್ರೋಸೆಸ್ ಆಗಿ ಅದಕ್ಕೆ ಪ್ರವೇಶ ಮಾಡಿದೆ. ಆಮೇಲೆ ಓದ್ಗಳೇ ನನಗೆ ಕೆಲವೊಂದಷ್ಟು ಮೇಜರ್ ಪಾತ್ರಗಳು ಕೆಲವು ಸಿಕ್ಕಿದ್ವು. ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಯಿದ್ದೀನಿ. ಈಗ ಒಂದು 2-4-5 ಸಿನಿಮಾಗಳ ಜೊತೆಗೆ ಕೆಲಸ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಕಡೆ ರಂಗಭೂಮಿ, ಈ ಕಡೆ ಸಿನಿಮಾ ಅವಕಾಶಗಳೊಂದು ಸಿನಿಮಾ ಅವಕಾಶ, ಜೊತೆಗೆ ಕೃಷಿ, ಅದ್ರ ಜೊತೆಗೆ ಒಂದಷ್ಟು ಜನಪದ ಕೆಲಸಗಳು, ಹಿಂಗೆ ಒಟ್ಟಾರೆ 4-5 ಕೆಲಸಗಳ ಜೊತೆಗೆ ಹೋಗ್ತಾ ಇದ್ದೀನಿ. ಸಂತೋಷ್ ದಿಣಗೂರವರು ನಟ, ಸಂಘಟಕ ಇದೆಲ್ಲ ಜೊತೆ ಒಂದು ಒಳ್ಳೆಯ ಅದ್ಭುತ ಹಾಡುಗಾರು ಕೂಡ. ಕುವೆಂಪು ಅವರ ನಾನು BICಲಿ ಅದೊಂದು ಕಾರ್ಯಕ್ರಮದಲ್ಲಿ ಕೇಳಿದ್ದೆ ನಿಮ್ಮ ಇದರಲ್ಲಿ. ಅದೇ ಒಂದು ಹಾಡು ನಮ್ಮ ವೀಕ್ಷಕರಿಗೆ
ಆ್ಯಕ್ಚುಲಿ ನಾನು ಡಿಗ್ರಿ ಓದಬೇಕಾದ್ರೆ ನನಗೆ ಇದು ನಾನು ಹಾಡು ಹೇಳ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಈ ಹಾಡಿನ ಇದು ಗೀಳು ಎಲ್ಲಿಂದ ಬಂತು ಅಂದರೆ, ನನಗೆ ನಮ್ಮ ತಾಯಿ ತುಂಬ ಚೆನ್ನಾಗಿ ಹಾಡು ಹೇಳೋರು, ಶೋಭಾನೆ ಹಾಡು ಹಾಡೋರು. ಓಕೆ. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಈ ಫೋಕ್ ಹಾಡುಗಳು. ಮತ್ತು ನಮ್ಮ ತಂದೆ ಪೌರಾಣಿಕ ನಾಟಕಗಳೆಲ್ಲ ಅಭಿನಯಿಸ್ತಿದ್ರು ಹೀಗೆ. ಆಮೇಲೆ ನಾನು ಸುತ್ತ ಇರೋದೆಲ್ಲ ಬರೀ ಈ ಥರ ಫೋಕ್ ಹಾಡುಗಳನ್ನು ತುಂಬ ಕೇಳ್ತಾ ಬೆಳೆದದ್ದು. ಡಿಗ್ರಿಗೆ ಹೋದ್ಮೇಲೆ ಈ ಥರದ ಬೇರೆ ಭಾವಗೀತೆಗಳು ಇದನ್ನೆಲ್ಲ ಕಲಿತಿದ್ದೆ. ಆವಾಗ ನನಗೆ ಡಿಗ್ರಿ ಹೋದ್ಮೇಲೆ ನಾನು ಯಾವುದೋ ಕಾಂಪಿಟೇಷನ್ಗೆ ನೀವು ಪ್ರಿಪೇರ್ ಆಗಬೇಕು ಅಂದಾಗ ಈ ಒಂದು ಹಾಡು ಇದನ್ನು ಕಲ್ತಿದ್ದೆ. ಇದು ಈ ಹಾಡು ಕಲ್ತಿದ್ದ? ಓಕೆ. ಇದ್ರ ಹಿನ್ನೆಲೆ ನನಗೂ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು. ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ, ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ, ಸಡಗರದ ಮಾತುಗಳ ಬಿಂಕವೇಕೆ, ನಿನ್ನ ಮುಂದಿರುವಾಗ ಮಂತ್ರಗಳ ಮೊರೆಯೇಕೆ, ಸಂಪ್ರದಾಯದ ಮರುಳ ಸಂಪ್ರದಾಯದ ಮರುಳ ಲಜ್ಜೆಯೇಕೆ, ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ, ನೋಪುರದ ಗೆಜ್ಜೆಗಳ ಕಿಂಕಿಣಿಯದ ನಿನ್ನ ಸವಿಗೋರಾಳ ಇಂಚರವ ಕೆಡಿಸದಿರಲಿ, ಸಿಂಗರದ ಹೊರೆಯಳಿದು ಮಂತ್ರಗಳ ಮೊರೆಯುಳಿದು, ಪ್ರೇಮದಾರತಿ ಹಿಡಿದು ಪ್ರೇಮದಾರತಿ ಹಿಡಿದು ತೇಲಿ ಬರುವೆ, ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆಯೇಕೆ. ತುಂಬ ಧನ್ಯವಾದಗಳು. ಇನ್ನು ಕೊನೆಯದಾಗಿ ಸಂತೋಷ್ ದಿಂಡ್ಗೂರ್ ಅವರು, ನಿಮ್ಮ ಒಂದು ಹಳ್ಳಿ ಲೈಫಲ್ಲಿ ನೀವು ಅಲ್ಲಿ ಪಟ್ಟ ಕಷ್ಟಗಳಾಗಿರ್ಬೋದು, ಅಲ್ಲಿ ನೋವು ನಲಿವುಗಳಾಗಿರ್ಬೋದು, ಮತ್ತು ಈಗಿನ ಪ್ರಸ್ತುತ ಸಿನಿಮಾ ಭೂಮಿ, ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ತೊಗೊಂಡು ಹೋಗ್ತಿದ್ರಿ. ಸಾಮಾನ್ಯವಾಗಿ ಈ ತಾರತಮ್ಯದ ಒಂದು ದೃಷ್ಟಿಯಿಂದ ನೋಡ್ತಿರೋ ಅಂಥ ಒಂದು ಕೆಟ್ಟ ಮನಸ್ಥಿತಿಯವ್ರಿಗೆ ಈ ದಿನ ವಾಹಿನಿ ಮುಖಾಂತರ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಬದಲಾಗಬೇಕು ಅಂತಂದರೆ ಅದು ಮೊದಲು ನಾವು ಬದಲಾಗಬೇಕು. ನಾವು ಬದಲಾಗಬೇಕು ಇನ್ ದ ಸೆನ್ಸ್ ಅಂತಂದರೆ, ಅದು ಎಲ್ಲಿ ತಪ್ಪು ನಡೀತಿದೆ ಅಲ್ಲಿ ಪ್ರಶ್ನೆ ಮಾಡಬೇಕು, ಅದ್ರ ಜೊತೆ ನಿಂತ್ಕೋಬೇಕು, ಮತ್ತು ಅದ್ರ ಮೂಲಕ ನಾವು ಕೆಲಸ ಮಾಡ್ತೇವೆ. ಆಮೇಲೆ ಜಾತಿ ತಾರತಮ್ಯ ಆಗ್ಬೋದು, ಈ ಅಸಮಾನತೆ ಆಗ್ಬೋದು, ಒಂದೇ ಸಲಕ್ಕೆ ಒಂದೇ ಟೈಮ್ಗೆ ಅದು ಆಗತ್ತೆ ಅಂತ ಆಗಲ್ಲ. ಅದಕ್ಕೊಂದಷ್ಟು ಟೈಮ್ ಕೊಡ್ತಾ ಅದ್ರ ಜೊತೆ ನಿರಂತರವಾಗಿ ಕೆಲಸ ಮಾಡ್ತಿರ್ಬೇಕು. ಅದಕ್ಕೆ ಸಾಂಸ್ಕೃತಿಕ ಆಗಿರ್ಬೋದು, ಈ ಥರ ಸಾಮಾಜಿಕ ಚಳವಳಿಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಮುದಾಯದ ಜೊತೆ ನಿಂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಬರೀ ನಾವು ಸಾಂಸ್ಕೃತಿಕವಾಗಿಯೇ ನಾವು ಕೆಲಸ ಮಾಡ್ತೀವಿ ಅನ್ನೋದು, ಅದ್ರ ಜೊತೆಗೆ ಈಗ ಅಲ್ಲಿ ಯಾರೋ ನಮ್ಮ ಸಮುದಾಯದಲ್ಲಿಗೆ ಆರ್ಥಿಕವಾಗಿ ಅವ್ರಿಗೇನೋ ಪ್ರಾಬ್ಲಮ್ ಆಗಿರ್ತದೆ. ಸೊ ಅದ್ರ ಜೊತೆ ನಿಂತ್ಕೋಬೇಕು. ಸರ್ಕಾರಿ ಸವಲತ್ತುಗಳನ್ನು ಅವ್ರಿಗೆ ಕೊಡಿಸೋ ನಿಟ್ಟಿನಲ್ಲಿ ನಾವು ಎಲ್ಲ ಕೆಲಸ ಮಾಡಬೇಕು. ಹಿಂಗೆ ಸೊ ಒಂದು ಸಮುದಾಯ ಅಂತ ಅಂದಮೇಲೆ, ಅಲ್ಲಿ ಒಂದು ಊರು ಅಂತ ಅಂದಮೇಲೆ ಎಲ್ಲದಕ್ಕೂ ನಾವು ಫೋಕಸ್ ಮಾಡಲೇಬೇಕಾದ್ರೆ. ಈಗ ನಾನು ಅನ್ಕೊಂಡದಕ್ಕೆ ನನ್ನೂರು ನನ್ನ ಭಾರತದಲ್ಲಿ ಏನು ನಡೆದು ನನ್ನೂರಿನಲ್ಲಿ ಅದು ಆಗಬೇಕು ಅನ್ನೋದು ನನ್ನ ಬಯಕೆ. ಸೊ ಈ ಥರದಲ್ಲಿ ಊರು ಅನ್ನೋದು ಸಿಕ್ಕಾಪಟ್ಟೆ ಚಾಲೆಂಜ್ಗಳು ಬರ್ತಿದ್ದಾವೆ, ಸವಾಲುಗಳು ಬರ್ತವೆ, ದೂರುಗಳನ್ನು ಹೊತ್ಕೊಳ್ಳೋಕೆ ರೆಡಿ ಇರಬೇಕು, ತುಂಬ ಪೇಷನ್ಸ್ ಇರಬೇಕು. ಇಷ್ಟೆಲ್ಲ ಇದ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಇದು. ಇದ್ರಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಏನೇ ಸವಾಲುಗಳು ಬಂದ್ರೂ ನನ್ನ ಜೊತೆಗೆ ಒಂದಷ್ಟು ಓದು ಇದೆ, ಆಮೇಲೆ ಒಂದಷ್ಟು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಜೊತೆಲಿ ನಡೀತಿರೋದ್ರಿಂದ ನನಗೊಂದು ಧೈರ್ಯ ಇದೆ. ಹಾಗಾಗಿ ನಾನು ನಡೀತಾ ಇದ್ದೀನಿ. ಅಷ್ಟೇ ನಾನು ಹೇಳಬೇಕಾಗಿರೋದು. ತುಂಬ ಧನ್ಯವಾದಗಳು ಸಂತೋಷ್ ಅವ್ರಿಗೆ. ಇಲ್ಲಿವರೆಗೂ ನಮ್ಮ ಪ್ರೀತಿಯ ಕರೆಗೆ ಬಂದು ತಮ್ಮ ಒಂದು ಅದ್ಭುತವಾದ ಅನುಭವವನ್ನು ನಮ್ಮ ಪ್ರೇಕ್ಷಕರಿಗೆ ಹೇಳಿದ್ದೀರಿ. ತುಂಬ ಅಭಿನಂದನೆಗಳನ್ನು ವಾಹಿನಿ ಮೂಲಕ ತಿಳಿಸ್ತೇನೆ. ನನಗೂ ಈ ದಿನ .com ಮತ್ತು ಜಂಗಮ ಕಲೆಕ್ಟಿವ್ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಿರೋದು ಮತ್ತು ನನ್ನ ಆಹ್ವಾನಿಸಿ ನನ್ನ ಅನಿಸಿಕೆ ಕೇಳೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ವೀಕ್ಷಕರೇ. ಇದೆ ಈಗ ಸಮಾಜದಲ್ಲಿ ಶ್ರೇಷ್ಠ, ಕನಿಷ್ಠ, ನಿಕೃಷ್ಟ ಅನ್ನೋ ಈ ವ್ಯಸನದಿಂದ ಮುಕ್ತರಾಗಿ ಎಲ್ಲ ಸಮಾಜದ ಒಂದು ನಡೆ ನಮ್ಮ ಒಂದು ಗುರಿಯಾಗಿರಲಿ ಅಂತ ಈ ಮೂಲಕ ನಾನು ತಿಳಿಸ್ತಾ, ಪ್ರೀತಿನೇ ನಮಗೆ ಒಂದು ದಾರಿಯಾಗಿರಲಿ. ಪ್ರೀತಿ ಎಲ್ಲರ ಜೊತೆನೂ ಒಂದು ಪ್ರೀತಿ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಳೋಣ.
ಈ ಮೂಲಕ ಜೀವಪದ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ವಿಶೇಷವಾದ ವ್ಯಕ್ತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ. ಜೈ ಭೀಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.